ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ವೇಕೆನ್ಸಿಗಳ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮತ್ತು ಸ್ಟೂಡೆಂಟ್ಸ್ ಗಳು ಕೆಲವೊಂದು ಡೌಟ್ಸ್ ಅನ್ನ ರೈಸ್ ಅನ್ನ ಮಾಡಿದ್ದಾರೆ, ಕೆಲವೊಂದು ಡಿಮ್ಯಾಂಡ್ಸ್ ಅನ್ನ ಕೇಳಿದ್ದಾರೆ. ಅದೇನೆಂದ್ರೆ, ಬ್ರದರ್, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರುವಂತಹ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು, ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್, ರಾಂಗ್ ಆಗಿರುವಂತಹ ಒಂದು ಮಾರ್ಕ್ಸ್ ಅನ್ನ ಹಾಕಿ ಮೆರಿಟ್ ಲಿಸ್ಟ್ ಅಲ್ಲಿ ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನಿಜವಾಗಿ ಇದು ಒಂದು ಅನ್ಯಾಯ. ನಮ್ಮ ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ, ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗಿದೆ. ಈ ಒಂದು ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡಿ ಬ್ರದರ್, ಇದಕ್ಕೆ ಒಂದು ಸ್ಟ್ಯಾಂಡ್ ತಗೊಳ್ಳಿ ಬ್ರದರ್ ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಮುಖಾಂತರ ಆಗಿರ್ಬೋದು, ಕೆಲವೊಬ್ಬರು ಒಂದು ಪರ್ಸನಲ್ ಆಗಿ ಕಾಲಿಂಗ್ ಮುಖಾಂತರ, ಇನ್ಸ್ಟಾದಲ್ಲಿ DM ಮುಖಾಂತರ ಕೂಡ ತಮ್ಮ ಒಂದು ಪ್ರಾಬ್ಲಮ್ಸ್ ಅನ್ನ ಶೇರ್ ಅನ್ನ ಮಾಡಿದಿರಿ. ಸಾಧ್ಯವಾದಷ್ಟು ನಾನು ನಿಮ್ಗೆ ಒಂದು ಸಪೋರ್ಟ್ ಅನ್ನ ಮಾಡೇ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳಲ್ಲಿ ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಹೊರ ಹೋಗ್ಬೇಕು, ಒರಿಜಿನಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ಯಾಂಪೇನ್ ಅನ್ನ ನಾನು ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಈ ಒಂದು ಕ್ಯಾಂಪೇನ್ ಅಲ್ಲಿ ತಾವು ಪಾರ್ಟಿಸಿಪೇಟ್ ಅನ್ನ ಮಾಡಬೇಕು. ತಮಗಿರುವಂತಹ ಒಂದು ಡೌಟ್ಸ್, ತಮಗಿರುವಂತಹ ಒಂದು ಡಿಮ್ಯಾಂಡ್ಸ್ ಆದಷ್ಟು ಬೇಗ ಅಕ್ಸೆಪ್ಟ್ ಅನ್ನ ಮಾಡ್ಕೋಬೇಕು. ಅಂದ್ರೆ ತಾವು ಈ ಒಂದು ಕ್ಯಾಂಪೇನ್ ಅಲ್ಲಿ ಸಪೋರ್ಟ್ ಮಾಡಿದರೆ ಮಾತ್ರ ನಿಮ್ಮ ಪ್ರತಿಯೊಬ್ಬರ ಒಂದು ಡಿಮ್ಯಾಂಡ್ಸ್ ಅಫಿಷಿಯಲ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಒಂದು ಫಾರ್ವರ್ಡ್ ಅನ್ನ ಮಾಡಕ್ಕೆ ಬಹಳ ಒಂದು ಈಸಿ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ವಿಡಿಯೋ ತಾವು ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ತಾವೇನಾದ್ರೂ ಚಾನಲ್ಗೆ ಹೊಸಬ್ರಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಪ್ರತಿದಿನ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ತಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇದಾಗಿ ಏನು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಯಾರು ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು, ಯಾರು ಒಂದು ಒರಿಜಿನಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು, ಇದು ಯಾವ ರೀತಿ ನಾವು ತಿಳ್ಕೋಬಹುದು. ತಾವು ಇಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಮೆರಿಟ್ ಲಿಸ್ಟ್ ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಮ್ಯಾಕ್ಸಿಮಮ್ ಆಗಿ ಈ ನಮ್ಮ ಒಂದು ಕರ್ನಾಟಕದ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ 100% ಅಥವಾ ಒಂದು 99% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳೇ ಒಂದು ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಜಸ್ಟ್ ಈ ಒಂದು ಪರ್ಸೆಂಟೇಜ್ ಅಲ್ಲಿ ಸೆಲೆಕ್ಷನ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ನಿಜವಾಗಿಯೂ ಅವರು ಒಂದು ಕರೆಕ್ಟ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದಾರ, ಅಥವಾ ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದಾರ. ಯಾವ ರೀತಿ ಈ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಆಗಿರ್ಲಿ, ಈ ಒಂದು ವೇಕೆನ್ಸಿ ಕಡೆಯಿಂದಾನೇ ಒಂದು ಹೊರ ಹಾಕಿ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಯಾವ ರೀತಿ ನಾವು ಮಾಡಿಸ್ಕೋಬಹುದು ಅಂದ್ರೆ, ಸಿಂಪಲ್ ಆಗಿ ತಾವು ಇಲ್ಲಿ ಪಂಜಾಬ್ ಸರ್ಕಲ್ ನ ತಾವು ರಿಸಲ್ಟ್ಸ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಏನು ಪಂಜಾಬ್ ಸರ್ಕಲ್ ಅಲ್ಲಿ ಒಂದು ಓವರ್ ಆಲ್ ಟೋಟಲ್ ಆಗಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಪ್ರತಿಯೊಬ್ಬ ಒಂದು ವೇಕೆನ್ಸಿ ಇಲ್ಲಿ ಪೋಸ್ಟ್ 100% ಒಂದು ಏನು ಒಂದು ಕಟ್ ಆಫ್ ಹೋಗಿದೆ. ಅಂದ್ರೆ ಪ್ರತಿಯೊಬ್ಬ ಒಂದು ಸ್ಟೂಡೆಂಟ್ ನ ಒಂದು ಕಟ್ ಆಫ್ ಇಲ್ಲಿ 100% ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ನಿಜವಾಗಿಯೂ ಇದು ಒಂದು ಪಾಸಿಬಲ್ 100% ಇದು ಒಂದು ಪಾಸಿಬಲ್ ಅಲ್ಲ. ಇಲ್ಲೇ ತಮಗೆ ತಿಳಿದ್ ಬಿಡುತ್ತೆ, ಇಲ್ಲಿ 100% ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮ್ಯಾಕ್ಸಿಮಮ್ ಆಗಿ ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತದ್ದು. ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎರಡನೇ ಮಾತಿಲ್ಲ. ಈ ರೀತಿ ಒಂದು ಫೇಕ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದಾ ಅಂದ್ರೆ ಹೌದು, ಒಂದು ಫೇಕ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು ಮತ್ತು ಮುಂದಿನ ಒಂದು ಪ್ರೋಸೆಸ್ ನಲ್ಲಿ ಏನೋ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಫಿಲ್ಟರ್ ಅನ್ನ ಮಾಡಿ ಅವರನ್ನ ಹೊರ ಹಾಕ್ತಾರೆ. ಇದರ ಒಂದು ಜೊತೆಗೆ ಇವರ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಆಕ್ಷನ್ಸ್ ಅನ್ನ ತಗೊಂತಾರೆ. ಸ್ನೇಹಿತರೆ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಈ ಒಂದು ವೇಕೆನ್ಸಿಯಲ್ಲಿ ಕೂಡ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಹೊರ ಹಾಕಬೇಕು, ಒಂದು ಒರಿಜಿನಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಆಗಬೇಕು ಅಂದ್ರೆ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಟ್ವಿಟರ್ ಕ್ಯಾಂಪೇನ್ ಅನ್ನ ನಡೆಸಕ್ಕೆ ನಾನು ಹೋಗ್ತಾ ಇದ್ದೀನಿ.
ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಸ್ ಕೂಡ ಈ ಒಂದು ಟ್ವಿಟರ್ ಕ್ಯಾಂಪೇನ್ ಅಲ್ಲಿ ತಾವು ಏನೋ ಒಂದು ಪಾರ್ಟಿಸಿಪೇಟ್ ಅನ್ನ ಮಾಡಬೇಕಾಗಿರುವಂತದ್ದು. ಓಕೆನಾ, ನಾವು ಎಷ್ಟು ಬಾರಿ ನಾವು ಈ ಒಂದು ಟ್ವಿಟರ್ ಕ್ಯಾಂಪೇನ್ ಅಲ್ಲಿ ನಾವು ರೀಟ್ವಿಟರ್ ಅನ್ನ ಮಾಡ್ತೀವಿ, ಅಷ್ಟು ಬೇಗ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಈ ಒಂದು ಮೆಸೇಜ್ ಏನಿದೆ ಆದಷ್ಟು ಬೇಗ ಅವರಿಗೆ ತಲುಪುತ್ತೆ. ಅವರು ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಆಕ್ಷನ್ಸ್ ಅನ್ನ ತಗೊಳ್ಳಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಓಕೆನಾ, ಸೊ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಮೊದಲನೇದಾಗಿ ಕೊಟ್ಬಿಡ್ತೀನಿ. ಈ ಒಂದು ಸುಮಾರು 44,228 ಒಂದು ವೇಕೆನ್ಸಿಗಳು ಏನೋ ಒಂದು ಜುಲೈ ತಿಂಗಳಲ್ಲಿ 15ನೇ ತಾರೀಕೆಲ್ಲ ರಿಲೀಸ್ ಅನ್ನ ಮಾಡಿ ಆಗಸ್ಟ್ 5ನೇ ತಾರೀಕೆಲ್ಲ ಒಂದು ಸ್ಟಾಪ್ ಅನ್ನ ಮಾಡಿದ್ರಿ. ನಂತರ ಎಡಿಟ್ ಮತ್ತು ಕರೆಕ್ಷನ್ ಡೇಟ್ ಬಗ್ಗೆ ಮಾತಾಡೋದ್ರೆ ಇದೇ ತಿಂಗಳು 6ನೇ ತಾರೀಕಿಂದ ಹಿಡಿದು 8ನೇ ತಾರೀಕುವರೆಗೂ ಮತ್ತು ಎಡಿಟ್ ಮತ್ತು ಕರೆಕ್ಷನ್ ನ ಮಾಡಿಕೊಳ್ಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ಪ್ರತಿಯೊಬ್ಬರು ಗೊತ್ತಿರುವಂತದ್ದು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಆಲ್ರೆಡಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಇದೇ ತಿಂಗಳು 19ನೇ ತಾರೀಕು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಅನ್ನ ಮಾಡಿ ಯಾರೆಲ್ಲ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದಿರಿ ಅವರು ನಾಳೆ ತಿಂಗಳು 3ನೇ ತಾರೀಕಿನ ಒಂದು ಒಳಗಡೆ ತಾವು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗಬೇಕಾಗಿರುವಂತದ್ದು. ಸ್ನೇಹಿತರೆ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಕೆಲವೊಂದು ಸುಮಾರು 12 ಒಂದು ಸ್ಟೇಟ್ಸ್ ಮಾತ್ರ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿ ನಂತರ ಮಿಕ್ಕಿರುವಂತಹ ಒಂದು ಸರ್ಕಲ್ಸ್ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಆಗಿ ತಾವು ನೋಡಬಹುದು, ಆಂಧ್ರ ಪ್ರದೇಶ ಆಗಿರ್ಬೋದು, ಅಸ್ಸಾಂ, ದಿಲ್ಲಿ, ಗುಜರಾತ್, ನಮ್ಮ ಒಂದು ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಅದೇ ರೀತಿಯಾಗಿ ಪಂಜಾಬ್, ತಮಿಳುನಾಡು ಮತ್ತು ಏನೋ ಒಂದು ತೆಲಂಗಾಣ, ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಅದರ ಒಂದು ಜೊತೆಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕದ ಒಂದು ರಿಸಲ್ಟ್ಸ್ ಅನ್ನ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಐ ಹೋಪ್ ಪ್ರತಿಯೊಬ್ಬರು ಏನು ಚೆಕ್ಔಟ್ ಅನ್ನ ಮಾಡಿದಿರಿ ಅನ್ಕೊಂತೀನಿ. ತಾವು ಇನ್ನೂ ಮೆರಿಟ್ ಲಿಸ್ಟ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಿಲ್ಲ ಅಂದ್ರೆ ಜಸ್ಟ್ ತಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹೋದ್ರೆ ಅಲ್ಲಿ ತಮ್ಗೆ ನಮ್ಮ ಒಂದು ಕರ್ನಾಟಕದ ಒಂದು ಮೆರಿಟ್ ಲಿಸ್ಟ್ ತಮ್ಗೆ ಸಿಗುತ್ತೆ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಟಾಪಿಕ್ ಗೆ ಬಂದ್ರೆ ನೋಡಬಹುದು, ಇಲ್ಲಿ ಕೆಲವೊಂದು ಮ್ಯಾಕ್ಸಿಮಮ್ ಆಗಿ 4 ಡಿಮ್ಯಾಂಡ್ಸ್ ಅನ್ನ ತಾವು ಏನ್ ರೈಸ್ ಅನ್ನ ಮಾಡಿದಿರಿ, 4 ಡಿಮ್ಯಾಂಡ್ಸ್ ಅನ್ನ ತಾವೇನು ಕೇಳಿದಿರಿ, ಆ ಪ್ರತಿ ಒಂದು ಡಿಮ್ಯಾಂಡ್ಸ್ ಅನ್ನ ಅಕ್ಸೆಪ್ಟ್ ಅನ್ನ ಮಾಡ್ಕೋಬೇಕು ಅಂದ್ರೆ ನಾವು ಇಲ್ಲಿ ಒಂದು ಟ್ವಿಟರ್ ಕ್ಯಾಂಪೇನ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಡೆಸ್ತಾ ಇದ್ದೀವಿ. ಓಕೆನಾ, ಇಲ್ಲಿ ಮೊದಲನೇ ಒಂದು ಡಿಮ್ಯಾಂಡ್ ಏನಂದ್ರೆ ಡಿಕ್ಲೇರ್ ಸೆಕೆಂಡ್ ಸಪ್ಲಿಮೆಂಟರಿ ಲಿಸ್ಟ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದೀನಿ. ಅಂದ್ರೆ ಬಹಳಷ್ಟು ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತೀರಿ. ಸೊ ಈ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಆದಷ್ಟು ಬೇಗ ಒಂದು ಫಿಲ್ಟರ್ ಅನ್ನ ಮಾಡಿ ಆದಷ್ಟು ಬೇಗ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿ ಅಂತ ನಾವು ಮೊದಲನೇ ಒಂದು ಡಿಮ್ಯಾಂಡ್ ಡಿಪಾರ್ಟ್ಮೆಂಟ್ ಗಳಿಗೆ ನಾವು ರೈಸ್ ಅನ್ನ ಮಾಡ್ತಾ ಇದೀವಿ. ಆಬ್ವಿಯಸ್ಲಿ ಸುಮಾರು 20ರಿಂದ 25 ದಿನ ಏನೋ ಒಂದು ಮೆರಿಟ್ ಲಿಸ್ಟ್ ಅನ್ನ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಕ್ಕೆ ಟ್ರೈ ಅನ್ನ ಮಾಡ್ತಿದ್ರಿ. ಅಷ್ಟು ಒಂದು ದಿನ ತಗೊಳ್ಳೋದು ಬೇಡ, ಕೇವಲ ಒಂದು 10-15 ದಿನದಲ್ಲಿ ತಾವು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿ ಅಂತ ಕೂಡ ನಾವು ಹೇಳ್ತೀವಿ. ಅದರ ಒಂದು ಜೊತೆಗೆ ಎರಡನೇ ಒಂದು ಡಿಮ್ಯಾಂಡ್ ಏನಂದ್ರೆ ರಿಜೆಕ್ಟ್ ಇನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೂ ಗಾಟ್ ಸೆಲೆಕ್ಷನ್ ಬೈ ದ ಮೆನ್ಷನ್ ರಾಂಗ್ ಮಾರ್ಕ್ಸ್ 100% ಅಂತ ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ಒಂದು ಫೇಕ್ ಆಗಿರುವಂತಹ ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತೀರಿ ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಮುಲಾಜಿಲ್ದಿರ ಅವ್ರಿಗೆ ಹೊರ ಹಾಕಬೇಕು ಅಂತ ಕೂಡ ನಾವು ಬಹಳ ಒಂದು ಜೋರಾಗಿ ಇಲ್ಲಿ ನಾವು ಡಿಮ್ಯಾಂಡ್ ಅನ್ನ ಕೇಳಕ್ಕೆ ಹೋಗ್ತಾ ಇದೀವಿ. ಬ್ಯಾನ್ ಆಫ್ ಫಿಲ್ಲಿಂಗ್ ಫಾರ್ಮ್ ಇನ್ ನೆಕ್ಸ್ಟ್ GDS ರಿಕ್ರೂಟ್ಮೆಂಟ್ ಹೂ ಫೌಂಡ್ ಗಿಲ್ಟಿ ರಾಂಗ್ ಸೆಲೆಕ್ಷನ್ ಅಂತಾನು ಹೇಳಿದರೆ ಇದು ಕೂಡ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಳ್ಳಕ್ಕೆ ಒಂದು ರಾಂಗ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಹಾಕಿರ್ತೀರಿ ಅವ್ರಿಗೇನು ಈ ಒಂದು ವೇಕೆನ್ಸಿಯಲ್ಲಿ ಹೊರ ಹಾಕ್ತಾರೆ. ಬಟ್ ಮುಂದಿನ ಯಾವುದೇ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರು ಕೂಡ ಆ ಒಂದು ವೇಕೆನ್ಸಿಗಳಿಗೆ ಅವರು ಅಪ್ಲೈ ಅನ್ನ ಮಾಡಬಾರ್ದು, ಅವರಿಗೆ ಏನೋ ಒಂದು ಬ್ಯಾನ್ ಮಾಡಬೇಕು ಅಂತಾನು ಕೂಡ ಬಹಳ ಒಂದು ಏನೋ ಒಂದು ಡಿಮ್ಯಾಂಡ್ ಅನ್ನ ನಾವು ಮಾಡ್ತಾ ಇದೀವಿ. ಅದರ ಒಂದು ಜೊತೆಗೆ 4ನೇ ಒಂದು ಡಿಮ್ಯಾಂಡ್ ಇದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಪ್ರಾವಿಷನಲ್ ಆಫ್ ಅಪ್ಲೋಡಿಂಗ್ ಮಾರ್ಕ್ ಶೀಟ್ ವೈಲ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪ್ರೋಸೆಸ್ ಅನ್ನ ಆದಷ್ಟು ಬೇಗ ತಂದರೆ ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮಾರ್ಕ್ ಶೀಟ್ ಅನ್ನ ಅಪ್ಲೋಡ್ ಮಾಡುವಂತಹ ಒಂದು ಪ್ರೋಸೆಸ್ ಅನ್ನ ಏನಾದರೂ ತಂದ್ರೆ ಯಾರು ಕೂಡ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಅನ್ನ ಮಾಡಲ್ಲ. ಕೇವಲ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮಾತ್ರ ಅಪ್ಲೈ ಅನ್ನ ಮಾಡ್ತಾರೆ. ಸೊ ಈ ಒಂದು ಡಿಮ್ಯಾಂಡ್ ಕೂಡ ಇವರು ಒಂದು ಅಕ್ಸೆಪ್ಟ್ ಅನ್ನ ಮಾಡ್ಕೋಬೇಕಾಗಿರುವಂತದ್ದು. ಸುಮಾರು ಇಲ್ಲಿ ಒಂದು 4 ಡಿಮ್ಯಾಂಡ್ ಅನ್ನ ನಾನು ಏನು ಒಂದು ಹೇಳಿದೀನಿ. ಈ ಒಂದು 4 ಡಿಮ್ಯಾಂಡ್ ಅನ್ನ ತಾವು ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ.
ಆ ಒಂದು ಟೆಲಿಗ್ರಾಮ್ ನಲ್ಲಿ ನಾನು ಟ್ವೀಟ್ ಅನ್ನ ಮಾಡಿರ್ತೀನಿ ಆಲ್ರೆಡಿ. ಆ ಒಂದು ಟ್ವೀಟ್ ನ ಒಂದು ಲಿಂಕ್ ಸಿಗುತ್ತೆ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿ ತಾವು ಟ್ವೀಟ್ ಮೇಲೆ ತಾವು ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಎಷ್ಟು ಬಾರಿ ತಾವು ಟ್ವೀಟ್ ಅನ್ನ ಮಾಡ್ತೀರಿ ಅಷ್ಟು ಬಾರಿ ಒಂದು ಡಿಪಾರ್ಟ್ಮೆಂಟ್ ಕಡೆಗೆ ನಮ್ಮ ಒಂದು ಪ್ರಾಬ್ಲಮ್ಸ್ ಅನ್ನ ಶೇರ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಸಹಾಯವಾಗುತ್ತೆ. ಸ್ನೇಹಿತರೆ, ಈ ಒಂದು 4 ಡಿಮ್ಯಾಂಡ್ಸೇ ಅಲ್ಲ, ತಮಗೆ ಏನಾದ್ರೂ ಒಂದು ಪರ್ಸನಲ್ ಆಗಿರುವಂತಹ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ತಾವು ಅದೇ ಒಂದು ಟ್ವೀಟ್ ನಲ್ಲಿ ರೀಟ್ವೀಟ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸ್ವಂತವಾಗಿ ತಾವು ರೈಟ್ ಅನ್ನ ಮಾಡಿ ತಾವು ಸೆಂಡ್ ಅನ್ನ ಮಾಡಬಹುದು. ಓಕೆನಾ? ಇಷ್ಟು ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಟ್ವಿಟ್ಟರ್ ನ ಒಂದು ಕ್ಯಾಂಪೇನ್ ಆಗುತ್ತೆ. ಐ ಹೋಪ್ ಪ್ರತಿಯೊಬ್ಬರು ಆದಷ್ಟು ಬೇಗ ಈ ಒಂದು ಕ್ಯಾಂಪೇನ್ ಅಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ಕೊಂತೀನಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೆಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಅನ್ನ ಮಾಡಿದಿರಿ ಅಥವಾ ಒಂದು ಮುಂದೆ ಅಪ್ಲೈ ಅನ್ನ ಮಾಡಕ್ಕೆ ವೈಟ್ ಅನ್ನ ಮಾಡ್ತಿದ್ರಿ, ಪ್ರತಿಯೊಬ್ಬರಿಗೂ ಶೇರ್ ಅನ್ನ ಮಾಡಿ, ಪ್ರತಿಯೊಬ್ಬರಿಗೂ ಟ್ವೀಟ್ ಅನ್ನ ರೀಟ್ವೀಟ್ ಅನ್ನ ಮಾಡೋದಕ್ಕೆ ಅವ್ರಿಗೂ ಒಂದು ಇನ್ಫಾರ್ಮೇಶನ್ ನ ಕೊಡಿ. ಸೊ ನಿಮಗೇನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.